ಆತ್ಮೀಯ ಸಹೋದರ ಸಹೋದರಿಯರೇ, ಇತ್ತ ಕೇಳಿ. ಭಾರತೀಯ ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಕ್ಯಾನ್ಸರ್ ಪ್ರಮಾಣ ಕಾರಣವೇನು ಗೊತ್ತೇ? ಪ್ರತಿಯೊಂದು ಮನೆಯಲ್ಲೂ ಇರುವ ಫ್ರಿಡ್ಜ್ಗಳು, ಶೀತಲೀಕರಣ ಉಪಕರಣ. ಫ್ರಿಡ್ಜ್ನಲ್ಲಿರುವ ವಸ್ತುಗಳನ್ನು ಶೀಘ್ರವಾಗಿ ಬಳಸಿಬಿಡಿ. ಇದು ಫ್ರಿಡ್ಜ್ನಲ್ಲಿದೆ ಎಂಬ ಅತಿ ಧೈರ್ಯ ನಮ್ಮ ಆರೋಗ್ಯವನ್ನು ಹದಗೆಡಿಸಿ ಬಿಡುತ್ತದೆ. ಫ್ರಿಡ್ಜ್ ವಸ್ತುಗಳು ಮತ್ತು ಕ್ಯಾನ್ಸರ್ ನಡುವಿನ ಸಂಬಂಧವೇನು? ಹೌದು, ಇದೆ, ಖಂಡಿತ. ನೋಡಿ, ಹಾಲಿನಿಂದ ಮೊಸರು, ಬೆಣ್ಣೆ ತನಕ, ಸಾಗೋದಿಂದ ಸೋಯಾ ಸಾಸ್ಗೆ ಹಿಟ್ಟು, ರವೆ, ಉಪ್ಪಿನಕಾಯಿ, ಹಪ್ಪಳ, ಮಸಾಲೆಗಳು, ಒಣ ಹಣ್ಣುಗಳು, ತರಕಾರಿಗಳು ಅಥವಾ ಇನ್ನು ಏನೇ ಇರಲಿ ಅದನ್ನು ಫ್ರಿಡ್ಜಲ್ಲಿ ತುರುಕೋದು. ಇದು ಮಹಿಳೆಯರ ವರ್ತನೆ. ಅಷ್ಟೇ ಅಲ್ಲ, ಅರ್ಧ ತಿಂದ ಹಣ್ಣುಗಳು, ನಿನ್ನೆಯಿಂದ ಉಳಿದ ದಾಲ್, ತರಕಾರಿಗಳು, 2 ದಿನಗಳ ಹಿಂದಿನ ಚಪಾತಿ, ಮಸಾಲೆ, ಎಲ್ಲ ರೀತಿಯ ಬೇಳೆಕಾಳುಗಳು, ವಿವಿಧ ಮಸಾಲಾ ಪ್ಯಾಕೆಟ್ಗಳು ಸಹ ಫ್ರಿಡ್ಜ್ನಲ್ಲಿರುತ್ತವೆ. ಅದು ಕೂಡ ತೆರೆದಿರುತ್ತವೆ. ಉಳಿದಿರುವ ತಂಪು ಪಾನೀಯಗಳು, ಸಿಹಿ ತಿಂಡಿಗಳು, ಸಾಮಗ್ರಿಗಳ ಹೊರೆ, ಇವೆಲ್ಲವೂ ಫ್ರಿಡ್ಜಲ್ಲಿ ಅಪ್ಲೋಡ್ ಆಗಿ ಸುಖವಾಗಿ ಬದುಕುತ್ತಿರುತ್ತವೆ ಎಂಬ ತಪ್ಪು ಕಲ್ಪನೆ ನಿಮ್ಮಲ್ಲಿದೆ. ಆದರೆ ಇಲ್ಲಿ ಕ್ಯಾನ್ಸರ್ ವೈರಸ್ ಸೃಷ್ಟಿಯಾಗುತ್ತಿದೆ. ಇದಕ್ಕೂ ಫ್ರಿಡ್ಜಿಗೂ ಯಾವುದೇ ಲಾಕ್ಷಣಿಕ ಸಂಬಂಧವಿಲ್ಲ ಎಂದು ಅನೇಕರಿಗೆ ತೋರುತ್ತದೆ. ಆದರೆ ಈ ರೀತಿ ವರ್ತಿಸುವ 1000 ಜನರನ್ನು ಅಧ್ಯಯನ ಮಾಡಿದ ನಂತರ ಅವರಲ್ಲಿ 538 ಮಂದಿ ಕ್ಯಾನ್ಸರ್ ಸೋಂಕಿಗೆ ಒಳಗಾಗಿದ್ದಾರೆ ಎಂದು ಅಧ್ಯಯನಗಳು ಕಂಡುಹಿಡಿದಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರಿದ್ದಾರೆ. ಆಶ್ಚರ್ಯವೆಂಬಂತೆ ಈ 538 ಸ್ಥಳಗಳಲ್ಲಿ ಮೇಲೆ ಹೇಳಿದಂತೆ ಫ್ರಿಡ್ಜಿನಲ್ಲಿ ಸುಖದ ಲೋಕವೇ ನಡೆಯುತ್ತಿತ್ತು. ಸಿಕ್ಕಾಪಟ್ಟೆ ಆಹಾರ ತಂದು ಫ್ರಿಡ್ಜಲ್ಲಿ ತುಂಬುವ ಬದಲು ನಿಮಗೆ ಬೇಕಾದುದನ್ನು ಮಾತ್ರ ತನ್ನಿ. ಇಡ್ಲಿ, ದೋಸೆ, ವಡಾ, ಸಾಂಬಾರ್, ತಾಜಾ ಹಿಟ್ಟುಗಳನ್ನು ತನ್ನಿ. 8 ದಿನದ ಹಳೆಯದನ್ನು ಫ್ರಿಡ್ಜಿನಲ್ಲಿಟ್ಟು ಬಳಸುವ ಆ ದುಶ್ಚಟವನ್ನು ನಿಲ್ಲಿಸಿ. ಕಡಲೆ ಹಿಟ್ಟು, ಜೋಳದ ಹಿಟ್ಟು, ದ್ವಿದಳ ಧಾನ್ಯಗಳು ಕೀಟಗಳಿಗೆ ಬಹಳ ಒಳಗಾಗುತ್ತವೆ. ಕಡಿಮೆ ತಂದು ಬಿಸಿಲಿನಲ್ಲಿ ಒಣಗಿಸಿ 2 ದಿನಗಳಲ್ಲಿ ಸೇವಿಸುವಷ್ಟು ಹಣ್ಣು ಮತ್ತು ಎಲೆಗಳ ತರಕಾರಿಗಳನ್ನು ಮಾತ್ರ ತನ್ನಿ. ಉಳಿದ ಹಾಲನ್ನು 48 ಗಂಟೆಗಳ ಒಳಗೆ ಬಳಸಿ. ಇನ್ನೂ ಹೆಚ್ಚು ಬಾಕಿ ಇದ್ದರೆ ಅದನ್ನು ಎಸೆದು ಬಿಡಿ. ಇದು ಡಾಕ್ಟರ್ ಮರಕಂದ್ ಕರ್ಮಾಕರ್, ಟಾಟಾ ಮೆಮೋರಿಯಲ್ ಆಸ್ಪತ್ರೆ, ಮುಂಬೈ ಇವರ ಕೃಪೆಯಿಂದ ಈ ಸಂದೇಶವನ್ನು ಪ್ರತಿ ಮನೆಗೆ ಮತ್ತು ಮನೆಯಲ್ಲಿರುವ ಎಲ್ಲರಿಗೂ ತಲುಪಿಸಲು ವಿನಂತಿಸುತ್ತೇವೆ. ಪ್ರೀತಿ ಪಾತ್ರರಿಗೆ ಕ್ಯಾನ್ಸರ್ ಬಂದು ಅಕಾಲದಲ್ಲಿ ಅಗಲಿದಾಗ ಆಗುವ ದುಃಖವನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ವಾಸ್ತವವಾಗಿ ಫ್ರಿಡ್ಜನ್ನೇ ಬಿಸಾಡುವುದು ಉತ್ತಮ ಎಂದು ತೋರುತ್ತದೆ. ಫ್ರಿಡ್ಜ್ ಮನೆಯಲ್ಲಿಟ್ಟು ಎಲ್ಲ ಪದಾರ್ಥಗಳನ್ನು ಉದಾಸೀನದ ಕಾರಣವು ಫ್ರಿಡ್ಜಲ್ಲಿಟ್ಟರೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂಬ ಅತಿಯಾದ ಧೈರ್ಯ ಮನುಷ್ಯನ ಆರೋಗ್ಯವನ್ನೇ ಕೊಂದು ಮುಗಿಸುತ್ತದೆ. ಆದ್ದರಿಂದ ಎಲ್ಲರೂ ಇತ್ತ ಗಮನಿಸಲೇಬೇಕು.